ಗಾಯ್ಸ್, ಇವಾಗ ಟೈಮ್ ಬಂದು 2:44 ಯುವ ಅವರು ಬಂದಿದ್ದಾರೆ. ಯುವ ಅವ್ರ ಜೊತೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಇನ್ನು ಇಲ್ಲಿಂದ ನಮಗೆ 330 ಕಿಲೋಮೀಟ್ರ್ ಇದೆ. ಇವಾಗ ಹೊಸೂರು ಬಿಟ್ಟಿದ್ದೀವಿ. ಇವರು ಬಂದಮೇಲೆ ಒಂದು ಟೀ ಕುಡಿದು ಹಂಗೆ ಒಂದು ರೌಂಡ್ ಹಿಂಗೆ ಹೊಸೂರು ಬಸ್ ಸ್ಟ್ಯಾಂಡೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಆಮೇಲೆ ಹಂಗೆ ಅಲ್ಲಿಂದ ಸರಿ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅವ್ರಿಗೊಂದು ಶೂ ಬಂದಿದ್ವಲ್ಲ, ಅದು ಕೊಟ್ವಿ. ಇವಾಗ ಖಾಲಿ ಕೈ ಇದೆ ನೋಡಿ, ಅವ್ರು ಹಾಕೊಂಡಿದ್ದಾರೆ. ಪರವಾಗಿಲ್ಲ, ನೋಡೋಕೊಳ್ಳಿ ಚೆನ್ನಾಗಿದೆ ಗಾಯ್ಸ್. ಅದು ಇದರಲ್ಲಿ ತಗೊಂಡಿರೋ ಶೂ, ಅದು ಯಾವುದಪ್ಪ ಶಾಪ್ ಹೆಸರು ಮರ್ತೋಗ್ಬಿಡ್ತು. ಭಾರಿ ಚೆನ್ನಾಗಿದೆ, ಅದು ಪರವಾಗಿಲ್ಲ, ವರ್ತಿದೆ. 1300 ರೂಪಾಯಿಗೆ ಏನಿಲ್ಲ ಅಂದರೂ ಒಂದು 10 ರೈಡ್ ಮಾಡಿದ್ರೆ ವರ್ತಿದೆ. ಒಂದು 10 ರೈಡ್ ಮಾಡಬೇಕು. ನೋಡೋಣ, ನಾವು 330 ಕಿಲೋಮೀಟ್ರ್, 7 ಅವರ್ ಜರ್ನಿ. ಇವಾಗ 3 ಗಂಟೆ ಅನ್ಕೊಳ್ಳಿ. 4, 5, 6, 7, 8, 9, 10:10ವರೆಗೆ ತಲುಪ್ತೀವಿ ಗಾಯ್ಸ್. ಬ್ರೇಕ್ಫಾಸ್ಟಿಗೆ ಅಲ್ಲಿ ಇರ್ತೀವಿ ನಾವು. ಇಲ್ಲಾಂದರೆ ಸೆಂಟ್ರಲ್ ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡೋಣ. ನೋಡೋಣ ಏನೇನಾಗುತ್ತೆ ಅಂತ ಪ್ಲ್ಯಾನು. ಸೇಲಮ್ಮಿಂದ ಒಬ್ಬರು ಬರ್ತಾರಂತೆ, ಆಮೇಲೆ ತಿರ್ಚಿ ಇದರಿಂದ ಕೃಷ್ಣಗಿರಿಯಿಂದ ಒಬ್ಬರು ಬರ್ತಾರಂತೆ. ಅವ್ರೇನಾದ್ರು ನಮ್ಮ ಜೊತೆ ಜಾಯ್ನ್ ಆಯ್ತಾರಂತ ನನಗೆ ಗೊತ್ತಿಲ್ಲ. ಬಟ್ ಯುವ ಅವ್ರ ಹತ್ರ ಮಾತಾಡಿರ್ಬೋದು ಅನ್ಕೊತೀನಿ. ಚಿಕ್ಕಮಂಗ್ಳೂರಿಂದ ಬರೋರು ಇಲ್ಲ, ನಾನು ಈ ರೈಡಿಗೆ ಬರಲ್ಲ, ನನಗೆ ಸಿಕ್ಕಾಬಿಟ್ಟು ಲಾಂಗ್ ಆಗುತ್ತೆ ಅಂತ ಹೇಳಿದ್ರು. ಹಂಗಾಗ್ಬಿಟ್ಟು ಅವ್ರು ಕ್ಯಾನ್ಸಲ್ ಆಗ್ಬಿಟ್ರು. ಆಮೇಲೆ ಟೋಟಲ್ 45 ಜನ ಇದ್ದಾರೆ ಅದರ ಲೀಸ್ಟಲ್ಲಿ. ಅದರಲ್ಲಿ ಇದ್ದಿದ್ದು 57 ಜನ ಇದ್ದರು, ಬಟ್ 45 ಜನ ಲೀಸ್ಟಲ್ಲಿದ್ದಾರೆ. ಆಮೇಲೆ ನೋಡೋಣ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಬರಲ್ಲ, ಏನೇನು ವಿಷಯ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಹೋಯ್ತಾ ಅಪ್ಡೇಟ್ ಆಗುತ್ತೆ. ಹೋಯ್ತಾ ಅಪ್ಡೇಟ್ ಆಗಲ್ಲ, ಅಲ್ಲಿಗೆ ರೀಚ್ ಆದಮೇಲೆ ಅಪ್ಡೇಟ್ ಆಗುತ್ತೆ ಏನೇನು ಕತೆ ನಡೆಯುತ್ತೆ ಅಂತ. ನೋಡೋಣ, ಒಂದು ಸ್ಪೀಡ್ ಲಿಮಿಟು ಅದ್ರ ಮೇಲೆ ಹೋಗಲ್ಲ. ಹಂಗಾಗ್ಬಿಟ್ಟು ಅಡ್ಜಸ್ಟ್ ಆಗ್ಬಿಡ್ತೀವಿ. ಅಂದರೆ ನಾವಿದು 2ನೇ ರೈಡ್ ಮಾಡ್ತಾ ಇರೋದು. ನಾನು ಇವ್ರ ಜೊತೆನೇ ಹಂಪಿ ರೈಡ್ ಒಂದು ಮಾಡಿದ್ದೆ. ಓವರ್ ಸ್ಪೀಡಾಗಿ ಅವರು ಹೋಗಲ್ಲ, ನಾನು ಓವರ್ ಸ್ಪೀಡಾಗಿ ಹೋಗಲ್ಲ. ಡಿಸ್ಟೆನ್ಸ್ ಮೇಂಟೈನ್ ಮಾಡಿರ್ತೀವಿ ನಾವು. ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗ್ಬಿಡ್ತೀವಿ. ನೋಡೋಣ ಏನೇನಾಗುತ್ತೆ ಅಂತ. ಒಳ್ಳೆ ಮಜಾ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಾಟ್ ಟು ಡೂ, ನಾಟ್ ಟು ಡೂ. 3 ಗಂಟೆ ಬೆಳಿಗ್ಗೆ ಸನ್ರೈಸ್ ನೋಡಿ ಹೆಚ್ಚು ಕಮ್ಮಿ ಒಂದು 15 ದಿನ ಆಯಿತು ಅಂದ್ಕೊಳ್ಳಿ. ಬೆಳಿಗ್ಗೆ ನಾವು 6 ಗಂಟೆಗೆ ಸನ್ರೈಸ್ ನೋಡ್ಬಿಟ್ಟು. ಇಲ್ಲ, ರೀಸೆಂಟಾಗಿ ನಾನು ನಂದಿ ಹಿಲ್ಸಿಗೆ ಹೋಗಿದ್ನಲ್ಲ, ಒಂದು 15 ದಿನ ಆಯಿತು ಅಂದ್ಕೊಳ್ಳಿ. 15 ದಿನನಾ? ಅಷ್ಟೇ, 15 ದಿನ. ಜನವರಿ 2ಕ್ಕೆ 3ಕ್ಕೇನೋ ನಂದಿ ಹಿಲ್ಸಿಗೆ ಹೋಗಿದ್ವಿ. ಗೈಸ್ 15 ದಿನ ಆಯಿತು ಸನ್ರೈಸ್ ನೋಡ್ಬಿಟ್ಟು. ಇವತ್ತು ನೋಡೋಣ ಸನ್ರೈಸ್ ಹೆಂಗೆ ಕಾಣುತ್ತೆ ಅಂತ. ಇಲ್ಲಿ ರೈಟ್ ಇಂಡಿಕೇಟ್ರ್ ಹಾಕಿದ್ದಾರೆ. ಇಷ್ಟೊತ್ತು 4 ಇಂಡಿಕೇಟ್ರ್ ಹಾಕಿದ್ರಲ್ಲ, ಹಂಗಾಗ್ಬಿಟ್ಟು ನಮಗೆ ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ನಾನು. ಮ್ಯಾಪ್ ಏನು ಬೇಡ, ಇವ್ರಿಗೆ ಗೊತ್ತು ದಾರಿ. ಇವರು ಇದೇ ಊರವರಲ್ಲ, ಇವರು ರೆಗ್ಯುಲರಾಗಿ ಹೋಯ್ತಾ ಬರ್ತಾ ಇರ್ತಾರೆ. ಏನಕ್ಕೆ ಅಂದರೆ ಇವರು ಕೆಲಸ ಮಾಡೋದು ಬಂದು ತಿರುಚಿಲಿ, ಅವ್ರ ಊರು ಬಂದು ಹೊಸೂರು. ಹೋಯ್ತಾ ಬರ್ತಾ ಇರ್ತಾರೆ. ಓಕೆ ಗಾಯ್ಸ್, ಇವಾಗ ಕತ್ಲೆಯಲ್ಲಿ ನಿಮಗೇನು ಕಾಣ್ತಾ ಇಲ್ಲ ಅಂತ ನನಗೆ ಗೊತ್ತಾಯ್ತಾ ಇದೆ. ನಾನು ಹೋಯ್ತಾ ಬೆಳಗ್ಗೆ ಬೆಂಕಿ ಸೈಡ್ ಸ್ಟ್ಯಾಂಡ್ ಹಿಂಗೆ ತಾಕ್ತು ಅಂದರೆ ಅದು ಕ್ಯಾಪ್ಚರ್ ಆಗಿದೆಯಾ ಇಲ್ವೋ ಅಂತ ಗೊತ್ತಿಲ್ಲ ಗಾಯ್ಸ್. ನೋಡೋಣ, ಅದು ಕ್ಯಾಪ್ಚರ್ ಆಗಿರ್ಬೋದು ಮೋಸ್ಟ್ಲಿ. ವಾವ್, ಬ್ಯೂಟಿಫುಲ್ ಅಲ್ಲ. ಬೆಂಡ್ ಮಾಡಿದ ತಕ್ಷಣ ಸೈಡ್ ಸ್ಟ್ಯಾಂಡು ಹೊಡಿತವ್ರಿಗೆ, ಇದು ನೆಲಕ್ಕೆ ಟಚ್ ಆಗ್ಬಿಡ್ತು. ಇವಾಗ ಹಿಂದ್ಗಡೆ ಹೋಯ್ತಲ್ಲ, ಅದು ಕೋರ್ಟ್ ಅಲ್ವಾ? ಸಕ್ಕತ್ತಾಗಿ ಮಾಡಿದಾರಲ್ಲ ಬ್ರೋ, ಒಳ್ಳೆ ವಿಧಾನಸೌಧ ಕಟ್ದಂಗೆ ಕಟ್ಟವ್ರೆ. ಅಲ್ವಾ? ಅರ್ಥ ಆಗಿಲ್ಲ. ಹೌದಾ? ಓ,
ಹಾಂ, ಕರೂರ್ ಏನು ಬ್ರೋ? ಅರ್ಥ ಆಗಿಲ್ಲ ಬ್ರೋ. ಬ್ಲೂಟೂತಾ? ಹಾಂ ಹೌದು. ಟಾಪ್ ಬಾಕ್ಸು ಹಿಂಗೆ ಶೇಕ್ ಆಗ್ತಾ ಇದೆ ಬ್ರೋ. ಹಾಂ, ಅದು ಮೋಸ್ಟ್ಲಿ ಅದ್ರ ಪ್ಲೇಟ್ ಇದೆಯಲ್ಲ, ಇವಾಗ ಶೋರೂಮಿಂದ ರ್ಯಾಕಲ್ಲಿ ನೀವು ಪ್ಲೇಟ್ ಕೂರಿಸಿರೋದು, ಅದ್ರ ಶೋರೂಮ್ ರ್ಯಾಕ್ ಇದೆಯಲ್ಲ, ಅದು ಜಾಸ್ತಿ ಅಗಲ ಬರಲ್ಲ ಈ ಕಡೆಗೆ ಹಂಗ. ಹಾಂ, ಇವಾಗ ನೀವೇನು ಮಾಡಬೇಕು ಅಂದರೆ ಅದ್ರ ಮೇಲ್ಗಡೆಗೆ ಒಂದು ಪ್ಲೇಟ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಆ ಪ್ಲೇಟ್ ಕೂರಿಸಿದ್ರೆ ಕರೆಕ್ಟ್ ಆಗುತ್ತೆ. ಇಲ್ಲ ಅಂದರೆ ಅದನ್ನ ಒಂದು ಸ್ವಲ್ಪ ಒಳಗಡೆಗೆ ತಳ್ಬಿಟ್ಟು ಒಂದು ಸ್ವಲ್ಪ ಒಳಗಡೆಗೆ ತಳ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಅದು ಇವಾಗ ಜಾಸ್ತಿ ಬ್ಯಾಕಿಗೆ ಲೋಡ್ ಬೀಳ್ತಾ ಇದೆಯಲ್ಲ, ಹಂಗಾಗ್ಬಿಟ್ಟು ಶೇಕ್ ಆಯ್ತಾ ಇರೋದು. ಬಟ್ ಆದರೂ ನಿಮ್ಮ ರ್ಯಾಕ್ ಇವತ್ತಿನವರೆಗೂ ಕಟ್ಟಾಗಿಲ್ಲ ಬ್ರೋ. ನಂದು ಇದು 3ನೇ ರ್ಯಾಕ್ ಬ್ರೋ. ಇದು ಲಾಸ್ಟಿಗೆ ತಲೆ ಕೆಟ್ಟೋಗ್ಬಿಟ್ಟು ಶೋರೂಮಿಂದಾನೆ ಹಾಕ್ಸಿದ್ದಲ್ಲ ನಾನು. ಎಷ್ಟು 2,500 ರೂಪಾಯಿನೋ ತಗೊಂಡೆ ಬ್ರೋ ಅದಕ್ಕೆ ರ್ಯಾಕಿಗೆ. ಹಾಂ, 2,500 ರೂಪಾಯಿನೋ ತಗೊಂಡೆ ಅದಕ್ಕೆ. ಹೌದು. ಆ ರ್ಯಾಕ್ ಹಾಕ್ಸಿದ್ಮೇಲೆ ಬಾಕ್ಸೇ ಹಾಕಕ್ಕಾಗಿಲ್ಲ ನನ್ನ ಕೈಯಲ್ಲಿ. ಬಾಕ್ಸ್ ಊರಲ್ಲ ಆಗ್ಬಿಟ್ಟಿದೆ. ಟಾಪ್ ಬಾಕ್ಸು ಊರಲ್ಲೇ ಬಾಕಿ ಆಗ್ಬಿಟ್ಟಿದೆ. ಅದಾದ್ಮೇಲೆ ನಾನು ಬೈಕೇ ತಗೊಂಡೋಗಿಲ್ಲ. ಆಮೇಲೆ ಊರಿಗೆ ಹೋಗ್ಬೇಕಾರೆಲ್ಲ ಕಾರಲ್ಲೇ ಹೋಗಿರೋದು. ಹಂಗಾಗ್ಬಿಟ್ಟು ಟಾಪ್ ಬಾಕ್ಸ್ ತರಕ್ಕೆ ಒಂದ್ಸತಿ ಕಾರಲ್ಲಿ ಹೋದಾಗ ಗ್ಯಾಪ್ನ ಮಾಡಿದೆ ತಗೊಬರೋಣ ಅಂತ. ಸರಿ, ಆಮೇಲೆ ಬರ್ತೀನಲ್ಲ ಅಂತ ಹೇಳ್ಬಿಟ್ಟು ಏನೋ ಕೆಲಸ ಇತ್ತು, ಅದು ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಮರ್ತೇ ಹೋಗ್ಬಿಡ್ತು. ಭಾರಿ ಮರು ಅಂದರೆ ಬ್ರೋ, ಮರಿಯೋದ್ರಲ್ಲಿ ನಂಬರ್ 1 ಅನ್ಕೊಳ್ಳಿ ನನ್ನನ್ನು. ಇವತ್ತು ಎಲ್ಲ ರೆಡಿ ಆಗ್ಬಿಟ್ಟು ಬೈಕ್ ಕೀ ಇಟ್ಬಿಟ್ಟು ಮರ್ತೋಗ್ಬಿಟ್ಟಿದ್ದೀನಿ. ಎಲ್ಲ ರೆಡಿ ಆಗ್ಬಿಟ್ಟು ಟೀ ಕುಡಿತಾ ಇದ್ದೆ. ಬೈಕ್ ಕೀ ಇಟ್ಬಿಟ್ಟಿದ್ದೀನಿ, ಮರ್ತೋಗ್ಬಿಟ್ಟಿದ್ದೀನಿ. ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಾಯ್ತಾ ಇಲ್ಲ. ಹುಡುಕಿ ಲಾಸ್ಟಿಗೆ ನೋಡಿದ್ರೆ ನನ್ನ ಜೋಬಲ್ಲೇ ಐತೆ. ಏನು ಮರುಗಳು ಅಂದರೆ ಹೌದು. 6,700 ಕಿಲೋಮೀಟ್ರು. 4 ತಿಂಗಳಾಯ್ತು. 52 ಆಗಿದೆ. ಎಷ್ಟು ವರ್ಷ ಆಯ್ತು ಬ್ರೋ ನಿಮ್ದು? 6 ವರ್ಷ. 6 ವರ್ಷಕ್ಕೆ ನಾನು 1 ಲಕ್ಷ ದಾಟಿಸಿರ್ತೀನಿ ಬ್ರೋ. ನಂದು 18 ತಿಂಗಳಿಗೆ 83,000 ಕಿಲೋಮೀಟ್ರ್ ಓಡಿದೆ ಬ್ರೋ. 83,000 ಒಡೆದು ಚೆಚ್ಚು ಬೀಸಾಕಿದ್ದೀನಿ 18 ತಿಂಗಳಿಗೆ. ನನ್ನ ಅನಿಸಿಕೆ ಪ್ರಕಾರ ನಮ್ಮ ಗ್ರೂಪಲ್ಲೇ ಒಂದು 430 ಗಾಡಿ ಇದೆ ಬ್ರೋ. ಅದರಲ್ಲಿ ಹೈಯೆಸ್ಟ್ ಓಡಿರೋದು ಅಂದರೆ ನಂದೇ. ಅದು ಬಿಟ್ರೆ ಇನ್ನೊಂದು ಗಾಡಿ ಓಡಿದೆ 62,000. ಅದು ಬಿಟ್ರೆ ಇನ್ನೊಂದು 48,000 ಒಂದು ಓಡಿದೆ.
ಇದು 3 ಗಾಡಿ ಆಯ್ತು ಬ್ರೋ. ಇವ್ರಿಗೆ MP ಇಂದ ಬಂದವರಲ್ಲ ಬ್ರೋ, ಮಧ್ಯಪ್ರದೇಶದಿಂದ. ಮೂರನೇ ಗಾಡಿ ಇದೆ ಇವಾಗ ನಾನು ನೋಡ್ತಾ ಇರೋದು ಬ್ರೋ. ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ಮಧ್ಯಪ್ರದೇಶ MP ಯಲ್ಲಿ 95 ರೂಪಾಯಿ ಬ್ರೋ ಪೆಟ್ರೋಲ್ ರೇಟು. ಎಲ್ಲಿ? ಭೂಟಾನ್ ಅಲ್ಲ, ಇಲ್ಲ ನೇಪಾಳಲ್ಲಿ 100 ರೂಪಾಯಿ. ಅಲ್ಲ, ಇಂಡಿಯದ್ದು. ಹ್ಞೂ ಬ್ರೋ, 98 ರೂಪಾಯಿ ಇಂಡಿಯದ್ದು ನೇಪಾಳಲ್ಲಿ. ನಾನು ಮೊನ್ನೆ ಹಾಕ್ಸಿದ್ನಲ್ಲ, ನನ್ನ ಹತ್ರ ಇದು ಅಲ್ಲಿದು ಇದಿದೆ, ವಿಡಿಯೋ ಇದೆ ಅದರದ್ದು. ಇವಾಗ ಎಷ್ಟು? ನಾನು ಯಾವಾಗ ಹೋಗಿದ್ದು? ಡಿಸೆಂಬರು ಅಲ್ಲ, ನವಂಬರಲ್ಲಿ ಹೋಗಿದ್ದು ನಾನು. ಒಂದಿನ ನಿಮಗೆ ಫೋನ್ ಮಾಡಿದ್ದೆ ಗೊತ್ತಾ? ರಾತ್ರಿ ಒಂದಿನ ಫೋನ್ ಮಾಡಿದ್ದೆ ಗೊತ್ತಾ? ನವಂಬರಲ್ಲಿ ಹೋಗ್ಬಿಟ್ಟು ನವಂಬರ್ 5ನೇ ತಾರೀಕಿಗೆ 5ನೇ ತಾರೀಕಿಗೆ ಹೋಗಿದ್ದು. ಡಿಸೆಂಬರು 10, 17 ಅಂದ್ರೆ 17, 16, 15, 14ನೇ ತಾರೀಕಿಗೆ ನಾವು ರಿಟರ್ನ್ ಬಂದಿದ್ದು, ಇಲ್ಲಿಗೆ ತಲುಪಿದ್ದು. ಅರ್ಥ ಆಗಿಲ್ಲ. ನಾನು 1 ತಿಂಗಳು 10 ದಿನ ಇದ್ನಲ್ಲ, 1 ತಿಂಗಳು 10 ದಿನ ಇದ್ದೆ. ಅದ್ರಲ್ಲಿ ಬರ್ಬೇಕಾದ್ರೆ ಮಜಾ ಇತ್ತು ಬ್ರೋ. 3 ದಿನ ಬರಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಹೊರಟಿರೋದು. ಅಲ್ಲಿಂದ 35 ಅವರೇಜ್ ಹೆಚ್ಚು ಬಿಸಾಕಿದ್ವಿ. 2284 ಕಿಲೋಮೀಟ್ರು. 2 ರೆಡ್ ಬುಲ್ ತಗೊಂಡ್ವಿ. ನಿದ್ದೆ ಬಂದಾಗ ಏನ್ ಬ್ರೋ? ಮುಂದೆ ಬರ್ಬೇಕಾ? ಅರ್ಥ ಆಗಿಲ್ಲ. ಕಾಲು ಭಾರಿ ಕಟ್ಟಾಗಿ ಬರ್ತಾ ಇದೆಯಲ್ಲ. ಕರೆಕ್ಟಾಗಿ ಕೇಳಲ್ಲ. ಆ ಮೈಕ್ನ ಒಂದು ಸ್ವಲ್ಪ ಮೇಲ್ ಮಾಡಿ. ನಂದು ನಿಮಗೆ ಗಾಳಿ ಸೌಂಡ್ ಕೇಳ್ತಾ ಇದೆಯಾ ಬ್ರೋ? ಇವಾಗ ಟೈಮ್ ಬಂದು 6:45, 7 ಗಂಟೆ ಅಲ್ಲ 6:30 ಅಂದರೆ 6:30 ಮೇಲೆ ನಾವು ಹೆಚ್ಚು ಕಮ್ಮಿ ಒಂದು 100-120 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನೊಂದು 20 ಕಿಲೋಮೀಟ್ರ್ ಇದೆ. ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಒಂದು ತಿಂಡಿ ಮಾಡಬೇಕು. ಹೊಟ್ಟೆ ಅಷ್ಟು ಸಾಯಂಗಾಯ್ತಾ ಇದೆ, ಬೇಜಾನ್ ಹೊಟ್ಟೆ ಹಸಿತಾ ಇದೆ. ಇನ್ನೊಂದು 20-25 ಕಿಲೋಮೀಟ್ರ್ ಇರ್ಬೋದು ಅಂದ್ಕೊಂಡಿದ್ದೀನಿ ನಾನು. ಒಂದು 180 ಕಿಲೋಮೀಟ್ರ್ ಇತ್ತು. 180 ಕಿಲೋಮೀಟ್ರಲ್ಲಿ ಏನಿಲ್ಲ ಅಂದರೂ ಇಲ್ಲ ಒಂದು 60 ಕಿಲೋಮೀಟ್ರ್ ಬಂದಿದ್ದೀವಿ. ಅದಕ್ಕಿಂತ ಮುಂಚೆ ಒಂದು 50-60 ಕಿಲೋಮೀಟ್ರ್ ಬಂದಿರ್ಬೋದು. ಒಂದು 120 ಕಿಲೋಮೀಟ್ರ್ ಬಂದಿದ್ದೀವಿ. 180 ಇತ್ತಾ? ಅಯ್ಯೋ, ಇನ್ನೂ ಹಂಗಾದ್ರೆ 50-60 ಕಿಲೋಮೀಟ್ರ್ ಇರ್ಬೇಕಲ್ಲ. 120 ಅಂದ ತಿಂಡಿ ಮಾಡಬೇಕು ಅಂತ ಹೊಟ್ಟೆ ಇದ್ದಾಗ. ಸರಿ, ಓಕೆ. ಹೊಟ್ಟೆ ಹಸ್ಬಿಟ್ಟು ಏನು ಗೊತ್ತಾಯ್ತಾ ಇಲ್ಲ, ಸಿಕ್ಕಾಬಿಟ್ಟೆ ನೋಡಿ. ನಿದ್ದೆ ಮಾಡಿಲ್ಲ ಅಂದರೆ ಬೆಳಿಗ್ಗೆನೆ ಎದ್ರೆ ಪಟ್ಟಂತ ಹೊಟ್ಟೆ ಹಸಿಯುತ್ತೆ. ನನಗೆ 6 ಗಂಟೆಯಿಂದ ಹೊಟ್ಟೆ ಹಸಿಯೋಕೆ ಸ್ಟಾರ್ಟ್ ಆಗಿರೋದು. 6 ಗಂಟೆಯಿಂದ ಅಲ್ಲೋಗ್ಬಿಟ್ಟು ಅಲ್ಲಿ ಕೊಡೈಕನಲ್ಲಿ ಎಂಟ್ರಿ ಆಯ್ತೀವಲ್ಲ, ಅಲ್ಲೇ ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದ್ಬಿಟ್ವಿ. ಏನಕ್ಕೆ ಅಂದ್ರೆ ನಮ್ಮ ಜೊತೆ ಇರೋರೆಲ್ಲ ಬೇಜಾನ್ ಜನ ಬಂದ್ಬಿಟ್ಟು ಅಲ್ಲಿ ಆಲ್ರೆಡಿ ಇದ್ದಾರೆ. ಸ್ವಲ್ಪ ಜನ ಮೇಲೆ ಹತ್ಬಿಟ್ಟಿದ್ದಾರೆ, ಇನ್ನು ಸ್ವಲ್ಪ ಜನ ಅರ್ಧದಲ್ಲಿದ್ದಾರೆ, ಇನ್ನು ಸ್ವಲ್ಪ ಜನ ಬರ್ತಾ ಇದ್ದಾರೆ. ಮೀಟಪ್ ಪಾಯಿಂಟಲ್ಲಿದ್ದಾರೆ ಸ್ವಲ್ಪ ಜನ ಇದಕ್ಕೆ ಸ್ಟೇಗೆ ಹೋಗ್ಬಿಟ್ಟಿದ್ದಾರೆ. ಇನ್ನು ಸ್ವಲ್ಪ ಜನ ಕೊಡೈಕನಲ್ಲು ಏರ್ ಪಿನ್ನೆಲ್ಲ ಹತ್ತಿಸ್ಬಿಟ್ಟು ಮೇಲ್ಗಡೆನೇ ನಿಂತಿದ್ದಾರೆ.
ಎಲ್ಲೆಲ್ಲೋ ಏನೇನೋ ಕಥೆಗಳು ಗಾಯ್ಸ್, ಏನೇನೋ ಆಯ್ತಾ ಇದೆ ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂತಲೂ ನನಗೆ ಅರ್ಥ ಆಯ್ತಾ ಇಲ್ಲ. ಏನಕ್ಕೆ ಅಂದರೆ ರೆಕಾರ್ಡ್ ಆಯ್ತಾ ಇಲ್ವಾ ಅಂತ ಗೊತ್ತಿಲ್ಲ ಇವಾಗ. ಅದು ಬೇರೆ ಒಂದು ರೆಕಾರ್ಡ್ ಆಯ್ತಾ ಇದೆ. ಹಂಗೆ ಏನು ಹೇಳ್ತಾ ಇದ್ದೆ ಸರಿ. ಹಂಗೆ ಅಂಥದ್ದೆಲ್ಲ ಇದ್ದಾವೆ ಸೀನ್ಗಳು. ಬ್ಯಾಟ್ರಿ ಎಷ್ಟಿದ್ದಾವೆ? ಬ್ಯಾಟ್ರಿನೂ ಇರೋದು ಎಲ್ಲ ಬಂದ್ಬಿಟ್ಟಿದೆ ಅಲ್ಲ. ಇನ್ನು ಏರ್ ಕಾರ್ಡ್ಗೆ ಹತ್ತಿಸ್ಬೇಕಾದ್ರೆ ಬ್ಯಾಟ್ರಿ ಚೇಂಜ್ ಮಾಡಬೇಕು. ಇವಾಗ ಇನ್ಸ್ಟಾ 360 ಚಾರ್ಜಿಗೆ ಹಾಕಿದ್ದೀನಿ, ಬಟನ್ ಆನ್ ಮಾಡಿದ್ದೀನ ಇಲ್ವೋ ಅಂತಲೇ ಗೊತ್ತಿಲ್ಲ. ಕೇಬಲ್ ಎಲ್ಲ ಚುಚ್ಬಿಟ್ಟು ಇಟ್ಬಿಟ್ಟಿದ್ದೀನಿ. ಏನೇನೋ ಕಥೆಗಳು. ಅಯ್ಯೋ 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 ಮರ್ತೋಗ್ಬಿಟ್ಟಿದೆ. ಅದು ಇವಾಗ ಗ್ಯಾಪ್ನ ಆಗಿದ್ದು. ಇದ್ರ ಚಾರ್ಜ್ ನೋಡ್ಬೇಕಾದ್ರೆ ಅದ್ರ ಗ್ಯಾಪ್ನ ಆಗಿದ್ದು ನನಗೆ. ಆಮೇಲೆ ಏನೇನೋ ಆಯ್ತಾ ಇದೆ. ನಿದ್ದೆ ಮಾಡಿಲ್ಲ ಅಂದರೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ದಾವೆ. ನಿದ್ದೆ ಮಾಡಬೇಕು. ಅಯ್ಯೋ 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 ಅಯ್ಯೋ. ಸರಿ ಗಾಯ್ಸ್, ನೋಡೋಣ. ನನ್ನಲ್ಲಿ ಏರ್ಪಿನ್ ಎಂಟ್ರಿ ಆದ್ಮೇಲೆ ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗಾಯ್ಸ್, ಇವಾಗ ನಾವು ತಿಂಡಿ ಎಲ್ಲ ಮಾಡ್ಕೊಂಡು ಆರಾಮಾಗಿ ಹೊರಟ್ವಿ. ಇನ್ನು ಇಲ್ಲಿಂದ ಒಂದು 60-70 ಕಿಲೋಮೀಟ್ರ್ ಇದೆಯಂತೆ. ಇಲ್ಲಿಂದ ಸ್ಟೇಗೆ ಅಂದ್ರೆ ಅಲ್ಲ ಮೀಟಪ್ ಪಾಯಿಂಟಿಗೆ ಅಂದ್ರೆ ಗೊತ್ತಿಲ್ಲ. ಒಂದು ಸ್ವಲ್ಪ ಜನ ಬಂದಿದ್ದಾರೆ, ಇನ್ನೊಂದು ಸ್ವಲ್ಪ ಜನ ಬರೋಕ್ಕಿದ್ದಾರೆ. ಅವರು 12:30 ಆಗುತ್ತೆ ಬರೋ ಅಷ್ಟೊತ್ತಿಗೆ. ಇವಾಗ ಟೈಮ್ ಬಂದು 8:30 ಆಗಿದೆ. ಇನ್ನೇನು ನಾವು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಒಂದು 9:30-10:00 ಆಗುತ್ತೆ. ಇನ್ನು ಅಲ್ಲಿಂದ ನಾವು ಮೀಟಪ್ ಪಾಯಿಂಟಿಂದ ಡೈರೆಕ್ಟ್ ನಾವು ಸ್ಟೇಗೆ ಹೋಗೋ ಪ್ಲ್ಯಾನ್ ಇರ್ಬೋದು. ಮೀಟಪ್ ಪಾಯಿಂಟ್ ಹತ್ರ ಬಂದು ಅವ್ರು ಕಾಲ್ ಮಾಡೋಕ್ಕೆ ಹೇಳಿದ್ರು. ಹಂಗಾಗಿ ಮೀಟಪ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ಇದು ಆ್ಯಂಗಲ್ಲು ಫುಲ್ ಹೈಟ್ ಆಗ್ಬಿಡ್ತು ಅಂತ ಅನ್ನಿಸ್ತಾ ಇದೆ ನನಗೆ. ನೋಡೋಣ. ಓಕೆ, ಹಿಂಗೆ ಇದು ಕರೆಕ್ಟಾಗಿರ್ಬೋದು. ಹೈಟ್ ಆಯ್ತಾ ಅಂತ. ಅದ್ರದ್ದು ಈ ಗೋಪುರ ಲಾಕ್ ಮಾಡ್ತೀವಲ್ಲ ನಾವು, ಆ ಲಾಕ್ ಹತ್ರ ಬಂದ್ಬಿಟ್ಟು ಏನಾಗಿದೆ ಅಂದರೆ ಅದಕ್ಕೆ ಒಂದು ಪ್ಲೈನ್ ನಟ್ ಬರುತ್ತೆ. ಇದು ಕ್ಯಾಪ್ ನಟ್ಟು ನಾನು ಅಲ್ಲಿತ್ತು ನೋಡೋಕೆ ಒಂದು ಸ್ವಲ್ಪ ಲುಕ್ ಆಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಕ್ಯಾಪ್ ನಟ್ ಹಾಕ್ಬಿಟ್ಟೆ. ಕ್ಯಾಪ್ ನಟ್ ಹಾಕ್ಬಿಟ್ಟು ಅದು ಇವಾಗ ಲೂಸು. ಸ್ವಲ್ಪ ಟಚ್ ಆದರೆ ಸಾಕು, ಅವಾಗ ಆ ಕಡೆ ಈ ಕಡೆ ಹ್ಯಾಂಗಲ್ಲು ಚೇಂಜ್ ಆಯ್ತಾ ಇದೆ. ಅದು ಕ್ಯಾಪ್ ನಟ್ ಹಾಕ್ಬಾರ್ದಿತ್ತು. ನಾನು ಅದ್ರ ಲಾಕ್ ಬಂದ್ಬಿಟ್ಟು ದೊಡ್ಡ ಲಾಕ್, ಅದು ಚಿಕ್ಕದಿಲ್ಲ. ಕ್ಯಾಪ್ ನಟ್ ಬಂತು ಅಂದರೆ ಚಿಕ್ಕ ಥ್ರೆಡ್ ಇರುತ್ತೆ, ಕಮ್ಮಿ ಥ್ರೆಡ್ ಇರುತ್ತೆ. ಇದು ಜಾಸ್ತಿ ಥ್ರೆಡ್ ಇರೋದು ಇದು. ಹಂಗಾಗ್ಬಿಟ್ಟು ಒಂದು 2 ಥ್ರೆಡ್ ಹೊರಗಡೆ ಬರಬೇಕು. ಒಂದೊಂದು ಕೆಲಸಗಳೆಲ್ಲ ಎಂದೆಲ್ಲ ಸಣ್ಣ ಪುಟ್ಟ ಆಯ್ತಾ ಇರ್ತವೆ. ಇದೆಲ್ಲ ಏನು ಮಾಡೋದು ಅಂತಲೇ ಅರ್ಥ ಆಗಲ್ಲ. ಒಂದೊಂದು ಸತಿ ಸೆಟ್ ಮಾಡಿ ಇಟ್ಟಿರ್ತೀವಲ್ಲ, ಅದೇನಾಗುತ್ತೆ, ಆ ಹೆಲ್ಮೆಟು ಈ ಹೆಲ್ಮೆಟು ಆ ಕಡೆ ಈ ಕಡೆ ಅಂತ ಮಾಡಿಬಿಡ್ತೀವಲ್ಲ, ಅವಾಗ ಹಂಗಾಗುತ್ತೆ. ಇನ್ನೊಂದು ಸತಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಗೈಸ್. ಇವಾಗ ನಾವು ಇದರಲ್ಲಿ 4 ಗಂಟೆ ತೋರಿಸ್ತಾ ಇದೆ. ಇದರಲ್ಲಿ ಏನು ಟೈಮ್ ಸೆಟ್ ಮಾಡೋದು ನಂಗಂತೂ ಗೊತ್ತಿಲ್ಲ. ಟೈಮ್ ಸೆಟ್ ಮಾಡಿ ಇಟ್ಟಿರ್ತೀನಿ. ಯಾರೋ ನಮ್ಮ ಹುಡುಗರು ತಗೊಂಡೋಗಿರ್ತಾರೆ. ಇಲ್ಲಿ ಈ ಬಟನ್ ಇದೆಯಲ್ಲ, ಈ ಬಟನು, ಇದನ್ನ ಏನಾದರೂ ಮಾಡ್ತಾರೆ, ಅದು ಮಿಡ್ಕೊಳ್ಳೋದು ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಟೈಮು ಹೋಗುತ್ತೆ. ಅದು ರನ್ನಿಂಗಲ್ಲಿ ಟೈಮ್ ಸೆಟ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಹಂಗಾಗ್ಬಿಟ್ಟು ನಿಲ್ಲಿಸಿದಾಗ ಟೈಮ್ ಸೆಟ್ ಮಾಡ್ಬೇಕು. ವಾಚ್ ತಂದಿಲ್ಲ ಇವತ್ತು, ಹಂಗಾಗ್ಬಿಟ್ಟು ಭಾರಿ ಕಷ್ಟ ಆಗ್ಬಿಟ್ಟಿದೆ. ಮರ್ತು ಬಂದ್ಬಿಟ್ಟೆ, ಏನು ಬೇಜಾನು ಮರ್ತು ಬಂದ್ಬಿಟ್ಟಿದ್ದೀನಿ. ಏನೇನು ಐಟಮ್ಗಳು. ಅದು ಏನಾಗಿದೆ ಅಂದರೆ ಫಸ್ಟು ಸ್ಯಾಡಲ್ ಬ್ಯಾಗು ತಗೊಂಡೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸ್ಯಾಡಲ್ ಬ್ಯಾಗ್ ತಗೊಂಡೋಗೋಣ ಅಂತ ಪ್ಲ್ಯಾನ್ ಮಾಡಿದಾಗ ಸರಿ ಅಂತೆಲ್ಲ ಹೇಳ್ಬಿಟ್ಟು ಎಲ್ಲ ಸ್ಯಾಡಲ್ ಬ್ಯಾಗಿಗೆ ಹಾಕಿದೆ. ಸ್ಯಾಡಲ್ ಬ್ಯಾಗಿಗೆ ಹಾಕಿ ಆ ಕಡೆ ಈ ಕಡೆ ಜೋಬು, ಒಳಗಡೆ ಜೋಬು, ಸೈಡ್ ಜೋಬು, ಅದು ಇದರಲ್ಲೆಲ್ಲ ಹಾಕ್ಬಿಟ್ಟಿದ್ನ. ಅಷ್ಟೊತ್ತಿಗೆ ಸ್ಯಾಡಲ್ ಬ್ಯಾಗ್ ಬೇಡ, ನಮ್ಮ ನಾರ್ಮಲ್ ಬ್ಯಾಗೇ ತಗೊಂಬ ಅಂತ ಹೇಳಿದ್ರ. ಏನಕ್ಕೆ ಅಂದರೆ ಅಲ್ಲಿ ಆಫ್ ರೋಡಿಗೆಲ್ಲ ಹೋಗ್ಬೇಕಾದ್ರೆ ಇವತ್ತು ಆಫ್ ರೋಡ್, ಸ್ಮಾಲ್ ಆಫ್ ರೋಡ್ ಇರುತ್ತೆ ಇವತ್ತು. ನಾಳೆ ಹೆವಿ ಎಕ್ಸ್ಟ್ರೀಮ್ ಆಫ್ ರೋಡ್ ಇರುತ್ತೆ ನಾಳೆ. ಆಫ್ ರೋಡಿಗೆ ಹೋಗ್ಬೇಕಾದ್ರೆ ಸ್ಯಾಡಲ್ ಬ್ಯಾಗ್ ಇದ್ರೆ ಕಷ್ಟ ಆಗುತ್ತೆ, ಸ್ಯಾಡಲ್ ಬ್ಯಾಗ್ ಬೇಡ ಅಂದರು. ಸರಿ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, ಈ ಬ್ಯಾಗ್ ತಗೊಂಡೆ. ಅದರಲ್ಲಿ ಈ ಸಂಧಿ ಪಂದಿಲಿರೋ ಐಟಮ್ಗಳೆಲ್ಲ ಸ್ವಲ್ಪ ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ಅಂಥದ್ದು ಅಂಥ ಕೆಲಸಗಳೆಲ್ಲ ಆಯ್ತವೆ ಸಣ್ಣ ಪುಟ್ಟ. ಇನ್ನು ನಮಗೆ
ಒಂದು 70-80 ಕಿಲೋಮೀಟ್ರ್ ಇರ್ಬೇಕು, 70 ಕಿಲೋಮೀಟ್ರ್ ಇಲ್ಲ 80 ಕಿಲೋಮೀಟ್ರ್ ಇರಬೇಕು ಸ್ಟೇಗೆ. 80 ಕಿಲೋಮೀಟ್ರ್ ಅಂದರೆ ಒಂದು ಅವರು 1.25 ಅವರ್ ಬೇಕು, 1.25-1.5 ಅವರು ನಿಧಾನಕ್ಕೆ ಹೋಗೋಣ. ಇವಾಗ 8:30-9 ಗಂಟೆ ಆಗಿದೆ. ಒಂದು 10:00ವರೆಗೆ ನಾವು ತಲುಪ್ತೀವಿ. 10:00ವರೆಗೆ ತಲುಪಿದ್ರೆ ಆಮೇಲೆ ನೋಡೋಣ. ಜನವರಿ 26ನೇ ತಾರೀಕಿಗೆ ಒಂದು ರೈಡ್ ಇದೆ ಗೈಸ್. ಅದು ಕಾರಲ್ಲಿರೋದು. ನೆಕ್ಸ್ಟ್ ಲೆವೆಲ್ ರೈಡ್ ಇರ್ಬೋದು ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಅದು ಚೆನ್ನೈಗೆ ಬರಬೇಕು, ಬಂದು ಹೋಗೋದೇ ಇದೆಯಲ್ಲ ಅದೇ ಕಷ್ಟ. ಏನಕ್ಕೆ ಹೇಳಿ, 450 ಕಿಲೋಮೀಟ್ರ್ ಬಂದು ಹೋಗ್ಬೇಕು ಗಾಯ್ಸ್. ನೋಡೋಣ, ಟ್ರೈ ಮಾಡೋಣ, ಆದರೆ ಬರೋಣ. ಇಲ್ಲ ನಮ್ಮ ಗ್ರೂಪಲ್ಲೇ ಏನಾದರೂ ರೈಡ್ ಪ್ಲ್ಯಾನ್ ಮಾಡಿದ್ರೆ ನಮ್ಮ ಗ್ರೂಪಲ್ಲೇ ಹಾಕೋಣ. ನಮ್ಮ ಗ್ರೂಪಲ್ಲಿ ಏನು ರೈಡ್ ಪ್ಲ್ಯಾನ್ ಮಾಡಿಲ್ಲ ಅವರು ಅಂದರೆ ಆಪ್ಷನ್ನೇ ಇಲ್ಲ. ಚೆನ್ನೈಗೆ ಬಂದು ಅದಕ್ಕೊಂದು ಜಾಯಿನ್ ಆಗಿಬಿಟ್ಟು ಆರಾಮಾಗಿ ಆವತ್ತೊಂದಿನ ಇದು ಮಾಡ್ಬೋಣ. ಯಾವ ಕಡೆ ಬ್ರೋ ಹಿಂಗೆ